ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ. ನಾವು ವಡಾಡಿ ಗ್ರಾಮದಾಗ ಬಂದಿದ್ದೀವಿ. ಇಲ್ಲಿ ಮೊದಲು ನಾವು ನ್ಯಾನೋ ಯೂರಿಯಾ ನ್ಯಾನೋ DAP ಫ್ಲಾಟ್ಗೆ ಡೆಮೋ ಕೊಟ್ಟಿದ್ವಿ. ಇವಾಗ ಒಂದ್ ವರ್ಷದ ಹಿಂದೆನ ಈಗ ಅದು ಕಟಾವಕ್ ಬಂದೈತ್ರಿ. ಕಟಾವ್ ಬಂದ ಸ್ಟೇಜಿಗೆ ಬಂದೈತ್ರಿ. ಇವಾಗ ಕಬ್ಬು ಯಾವ ರೀತಿ ಬೆಳೆದೈತಿ ನೋಡ್ರಿ. ಎಷ್ಟು ಗಣಿಕೆ ಐತ್ರಿ? 30 ರಿಂದ 33 ಐತ್ರಿ. ನೋಡ್ರಿ ಎಷ್ಟು ಚಲೋ ಬಂದೈತ್ರಿ. SNK ಏನ್ರಿ ಇದು ವೆರೈಟಿ? 13374. ಇಳುವರಿ ಹೆಂಗ ಎಷ್ಟ್ರ ತನ ಬರ್ಬೋದ್ರಿ ನಿಮ್ ಅಂದಾಜು? ನಿಮ್ ಒಂದ್ ಎಕರೆಕ್ರಿ? 1 ಎಕರೆಗೂ 80 ಟನ್ ಬರ್ಬೋದು. ಮೊದಲ್ ಎಷ್ಟು ಟನ್ ಬಂದಿತ್ರಿ ನಿಮ್ಗೆ ಹೋದ ವರ್ಷ? ಇನ್ನು ಅಂದಾಜು 60-50. ಈ ವರ್ಷ ಸ್ವಲ್ಪ ಒಂದ್ 20 ಟನ್ 25 ಟನ್ ಜಾಸ್ತಿ ಅಂದಾಗ ನಿಮ್ ಅಂದಾಜು ಪ್ರಕಾರ. ನೀವ್ ಏನೇನ್ ಮಾಡಿದ್ರಿ ಸ್ಟಾರ್ಟಿಂಗ್ ದಿಂದ ರೀ? ಮೊದಲು ನಾವು ಕಬ್ಬು ಹಚ್ಚಿದ ನಂತರ 60 ದಿನದೊಳಗಾಗಿ ಒಂದು ನ್ಯಾನೋ ಯೂರಿಯಾ ನ್ಯಾನೋ DAP ಸಾಗರಿಕಾ ಸ್ಪ್ರೇ ಕೊಟ್ಟಿವಿ. ಆ ನಂತರ ಮತ್ 1 ತಿಂಗಳ ಅಂತರದಲ್ಲಿ 2ನೇ ಸ್ಪ್ರೇನು ಕೊಟ್ಟಿವಿ. ಆ ನಂತರ ಹಾಗೆ ಒಂದ್ಸಾರಿ ಡ್ರಿಂಚಿಂಗ್ ಮಾಡಿದ್ವಿ. ಆ ನಂತರ ಕಬ್ಬು ಹರಗುವಾಗೊಮ್ಮೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್, ಸಾಗರಿಕಾ ಗ್ರಾನ್ಯುಲ್ಸ್ ಈ ತರ ಎಲ್ಲಾ ಕೊಟ್ಟಿವಿ. ಆ ನಂತರ ಅದರ ನಂತರ ಒಮ್ಮೆ ಮತ್ತೆ ನ್ಯಾನೋ ಯೂರಿಯಾ DAP ಸಾಗರಿಕಾ ಎಲ್ಲ ಸ್ಪ್ರೇ ಕೊಟ್ಟಿವಿ. ನೀವು ಮೊದಲ ನೆಲ್ದಾನ್ ಗೊಬ್ಬರ ಇದಕ್ಕ ಮತ್ತೆ ಈಗ ನೀವು ಏನ್ ಮ್ಯಾಲ ಸ್ಪ್ರೇ ಕೊಟ್ಟದ್ರಲ್ಲ ಇದಕ್ಕ ನಿಮ್ಗೆ ಏನ್ ಫರ್ಕ್ ಅನ್ಸಿತ್ರಿ? ಹೌದು, ರಿಸಲ್ಟ್ ಚಲೋ ಇದೆ. ಅಂದ್ರೆ ಭೂಮಿ ಫಲವತ್ತತೆ ಉಳ್ಸಾಕ ನಾವ್ ಮ್ಯಾಲ ಎಷ್ಟು ಕೊಡ್ತೀವಿ ಅಷ್ಟು ಚಲೋ. ಕೆಳಗೆ ಕೊಡೋದ್ರಿಂದ ಅದರಲ್ಲಿದ್ದಂತ ಕೀಟಾಣುಗಳು ಎಲ್ಲ ಸಾಯತಾವು. ನೀವು ರೈತರಿಗೆ ಏನ್ ಹೇಳಕ್ ಹೇಳ್ತಾರಣ್ಣ? ಏನಿಲ್ಲ, ಆದಷ್ಟ ನ್ಯಾನೋ DAP ನ್ಯಾನೋ ಯೂರಿಯಾ ಸಾಗರಿಕಾ ಈ ರೀತಿ ರಸಗೊಬ್ಬರಗಳನ್ನ ಬಳಸ್ರಂತ. ನೋಡಿದೆಲ್ಲ ರೈತ ಬಾಂಧವರೇ, ರೈತರು ಎಷ್ಟು ವಿವರವಾಗಿ ನಿಮ್ಗೆ ಮಾಹಿತಿ ಕೊಟ್ಟಿದ್ರಂತ. ಎಲ್ಲಾರು ಗುರಿ ಆಗ್ಬೇಕಪ್ಪ ಅಂದ್ರೆ ಇವಾಗ ಭೂಮಿ ಫಲವತ್ತತೆ ಕಾಪಾಡೋ ನಿಟ್ಟಿನಲ್ಲಿ ನಮ್ಮೆಲ್ಲ ಯುವಕರು, ನವ ಯುವಕರ ತರುಣರ ರಾಸಾಯನಿಕ ಗೊಬ್ಬರಗಳಂದ್ರೆ ನ್ಯಾನೋ ಯೂರಿಯಾ ಫರ್ಟಿಲೈಸರ್ ಅಂತಾನೆ ಹೇಳ್ಬೋದು. ನಾವು ಟೆಕ್ನಾಲಜಿನ ಯಾವ ತರ ಬಳಸ್ಕೊಳ್ತಾ ಇದೀವಿ ಮತ್ತೆ ಯಾವ ತರ ನಾವು ಕೃಷಿ ಮಾಡ್ಬೇಕು ಅನ್ನೋದು ಬಹಳ ಮಹತ್ವದಾಗುತ್ತೆ. ಅದೇ ನಿಟ್ಟಿನಲ್ಲಿ ನಮ್ಮ ಭೂಮಿ ಫಲವತ್ತತೆಯನ್ನು ನಾವು ಕಾಪಾಡುವ ಹೊಣೆಗಾರಿಕೆ ಇವಾಗಿನ ನವ ಯುವಕರ ಮೇಲಿದೆ. ಆದಷ್ಟು ಮಟ್ಟಿಗೆ ಒಳ್ಳೆ ಆರೋಗ್ಯವಂತರಾಗಿ ಇರೋಕ್ಕೆ ಮತ್ತೆ ಮುಂದಿನ ಪೀಳಿಗೆಗೆ ನಮ್ಮ ಜಮೀನನ್ನ ನಮ್ಮ ಭೂಮಿನ ಆರೋಗ್ಯನ ನಾವು ಇದೇ ತರ ಒಳ್ಳೆ ರೀತಿಯಾಗಿ ನಾವು ಮುಂದೆ ಕೊಡ್ಬೇಕಪ್ಪ ಅಂದ್ರೆ ಇವತ್ತಿನ ದಿನ ನಾವು ಬದಲು ಮಾಡ್ಕೋಬೇಕು. ಆದಷ್ಟು ಮಟ್ಟಿಗೆ ಸಾವಯವ ಕೃಷಿ ಹತ್ತ ನಾವು ಗಮನ ಹರಿಸಬೇಕಾಗಿದೆ. ಈ ರಾಸಾಯನಿಕ ಗೊಬ್ಬರಗಳಿಲ್ಲದೆ ಕೃಷಿ ಮಾಡಕ್ಕೆ ಆಗ್ತಾ ಇಲ್ಲ ಅನ್ನೋ ಮಟ್ಟಿಗೆ ಹೋಗಿದೆ. ಅದು ಎಷ್ಟರ ಮಟ್ಟಿಗೆ ಸರಿ ಅಂತ ಗೊತ್ತಿಲ್ಲ. ಅದು ಮುಂದೆ ಬಹಳ ಪರಿಣಾಮಕಾರಿಯಾಗಿ ನಮ್ಗೆ ರಿಸಲ್ಟ್ ಬರೋದಿದೆ. ಇವಾಗ ನಾವು ಮುಂದೆ ಎಚ್ಚೆತ್ಕೊಂಡು ನಾವು ಇವಾಗನೇ ನಾವು ಆದಷ್ಟು ಮಟ್ಟಿಗೆ ಸಾವಯವ ಕೃಷಿ ಹತ್ತ ಗಮನ ಹರಿಸಿ ನಮ್ಮಲ್ಲಿ ಸಿಗುವಂತ ಸಂಪನ್ಮೂಲಗಳನ್ನು ಬಳಸ್ಕೊಂಡು ಗೊಬ್ಬರ ತಯಾರು ಮಾಡ್ಕೊಂಡು ಆದಷ್ಟು ಮಟ್ಟಿಗೆ ಕೃಷಿ ಮಾಡ್ಬೇಕಂತ ನಿಮ್ಮಲ್ಲಿ ಎಲ್ಲರೂ ಕೇಳ್ತಾ ಇದೀನಿ. ಈ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ನಮ್ಮ YouTube ಚಾನಲ್ ಅಂತ ಹೇಳ್ತಾ ನನ್ನ ನಮಸ್ಕಾರಗಳು.